ಹಲೋ ಹಾಯ್ ಫ್ರೆಂಡ್ಸ್, ಸಮರ್ಥ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಗೈಸ್, ನಾನೀಗ ಮೆಣಸಿನ್ಕಾಯಿ ತಂದೇನಿ. ಇದು 10 kg ಅದಾವ. ಇದು ನಾನು ಈಗ ಬಿಸಿಲಿಗೆ ಚೆಂದಾಗಿ ಒಣಗಿಸಾತೀನಿ. 1 ವರ್ಷ ತನಕ ಇಟ್ಕೋಬೋದು ನೀವು ಸ್ಟೋರ್ ಮಾಡಿ. ಇದಕ್ಕೆ ನಾ ಏನೇನು ಸಾಮಾನು ಹಾಕ್ತೀನಿ, ಅದು ಹಾಕ್ತೀನಲ್ಲ ಅದನ್ನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು. ನಾ ಈಗ ಚೆಂದಾಗಿ ಸ್ವಲ್ಪ ಒಣಗಿಸಿ ಹಸನ್ ಮಾಡಿ ಎಲ್ಲ ಸೋಸಿ ಕ್ಲೀನ್ ಮಾಡಿ ಇಟ್ಕೋತೀನಿ. ಹೋಗಿ ಕುಟ್ಟಿಸ್ಕೊಂಬರ್ತೀನಿ ಗಿರ್ನಿಂಗು. ಅದಕ್ಕೆ ಪದಾರ್ಥಗಳು ಹಾಕ್ತೀನಲ್ಲ ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ. ನಾನು ನಿಮ್ಗೆ ಅದು ಆ್ಯಡ್ ಮಾಡಿ ತೋರಿಸ್ತೀನಿ. ಹಾಕುವಾಗ ಹೆಂಗೆ ಹಾಕ್ಬೇಕು ಹೆಂಗಿಲ್ಲ ಅಂಥೇಳಿ ನಾನು ನಿಮಗೆಲ್ಲ ಶೇರ್ ಮಾಡಿ ತೋರಿಸ್ತೀನಿ. ನೀವು ಹಂಗೆ ಮಾಡ್ಕೋರಿ ಫ್ರೆಂಡ್ಸ್. ಈಗ ನೋಡ್ಬೋದು ನೀವು ಚೆಂದಾಗಿ ನಾ ಎಲ್ಲ ಒಣಗಿಸಾಕಿಟ್ಟೇನಿ. ನೋಡ್ರಿ, ಈ ಥರ ಒಣಗಿಸ್ಬೇಕ್ರಿ ಇದು ಚೆಂದಾಗಿ. ನೋಡಿದ್ರಲ್ಲ ಫ್ರೆಂಡ್ಸ್. ಈಗ ನಾವು ಇದಕ್ಕೆ ಮಸಾಲೆ ಹೆಂಗೆ ಏನೇನು ಹಾಕ್ಬೇಕಂತೇಳಿ ನಾನು ತೋರಿಸ್ತೀನಿ. ಎಷ್ಟೆಷ್ಟು ಹಾಕಬೇಕು 10 kgಗೆ ಅಂತೇಳಿ ನಾನು ತೋರಿಸ್ತೀನಿ ರೀ ಫ್ರೆಂಡ್ಸ್. ಬರ್ರಿ. ಹಲೋ ಗೈಸ್, ನೋಡಿರಿ, ನಾನು ಈಗ ನಿಮ್ಗೆ ಮೆಣಸಿನ್ಕಾಯಿ ತೋರಿಸೇನಿ. ಒಣಗಿಸಿದ್ದ ಚೊಕ್ಕ ಒಣಗಿಸ್ಬೇಕ್ರಿ. ಅದು ಫುಲ್ ಒಂದು 5-6 ದಿನ ಫುಲ್ ಒಣಗಿಸ್ಬೇಕ್ರಿ. ಆ ಒಣಗಿಸ್ ಕೂಡಲೇ ಇದಕ್ಕೆ ನಾವು ಏನೇನು ಪದಾರ್ಥ ಹಾಕ್ತೀವಪ್ಪ ಅಂದ್ರೆ, ನಾನು 3 kg ಉಪ್ಪಂತೂ ನಾನು ತೆಗೆದಿಟ್ಟೇನಿ ರೀ. ಉಪ್ಪು ಹಾಕ್ಬೇಕ್ರಿ. 3 kg ಉಪ್ಪು ಹಾಕ್ಬೇಕ್ರಿ 10 kgಗೆ. ಗೈಸ ನೋಡ್ಬೋದು, ನಾ ಇಷ್ಟು ಮಸಾಲ ತೊಗೊಂಡೇನಿ. ಈಗ ನಾ ತೋರಿಸ್ತೀನಿ ನಿಮ್ಗೆ. ಇದು ಹವೇಶ್ ತೊಗೊಂಡೇನಿ. ನಾ 1 kg ಹವೇಶ್ ತೊಗೊಂಡೇನಿ ರೀ. 1 kg ಆಯಿಲ್ ತೊಗೊಂಡೇನಿ. ಈಗ ನಾ ಕುಡ್ಸಬೇಕಾದ್ರೆ ಇವೆಲ್ಲ ಒಯ್ತೇನೆ ರೀ. ಈಗ ನೋಡ್ಬೋದ್ರಿ ಗೈಸ, ನಾನು ಹವೇಶ್ ತೊಗೊಂಡೇನಿ 1 kg. ಇದು ಕುಡ್ಸಾಕು ಹೋಯ್ತೇನೆ. ಹುರಿಬೇಕ್ರಿ. ಇದು ನಾನು ಹುರಿದು ತೋರಿಸ್ತೇನೆ ರೀ. ಈಗ ಇದು ನಾನು ಆಯಿಲ್ ತೊಗೊಂಡೇನಿ 1 kg. ಆಯಿಲ್ ಒಯ್ಬೇಕ್ರಿ ಅವ್ರ ಕಡೆ ಹಾಕೊಳಕ್ಕೆ. ಆಮೇಲೆ ನಾನು ಬಿರಿಯಾನಿ ಎಲೆ ತೊಗೊಂಡೇನಿ ಒಂದು 20 ರೂಪಾಯಿದ. ಆಮೇಲೆ ಇದು 100 ಗ್ರಾಮ್ ನಾನು ದಾಲ್ಚಿನ್ನಿ ತೊಗೊಂಡೇನಿ ರೀ. 100 ಗ್ರಾಮ್ ದಾಲ್ಚಿನ್ನಿ ನೋಡ್ರಿ. ಇದು ಈ ಥರ ಕಟ್ಗೆ ಗತಿ ಇರ್ತೈತಿ. ದಾಲ್ಚಿನ್ನಿ ಹಾಕ್ತೇನೆ ರೀ. ಆಮೇಲೆ ಜೀರಿಗೆ ಹಾಕತ್ತೇನೆ ರೀ. ಗೈಸ್ ನೋಡ್ಬೋದು ನೀವು. ತಡ್ರಿ, ನಾನು ತೋರಿಸ್ತೀನಿ. ಇದು ಜೀರಿಗೆ ಹಾಕತ್ತೇನಿ. ಇದು ಜೀರಿಗೆ ನೋಡ್ರಿ. ಇದು ಗೈಸ, ಇದು ಸ್ಟಾರ್ ಎಲೆ 100 ಗ್ರಾಮ್. ಎಲ್ಲ 100 ಗ್ರಾಮ್ ತೊಗೊಂಡೇನಿ ನಾನು. ಸ್ಟಾರ್ ಎಲೆ ರೀ ಇದು. ಆಮೇಲೆ ಇದು ಮೆಣಸ್ರಿ. ಇದು 100 ಗ್ರಾಮ್ ತೊಗೊಂಡೇನಿ 10 kgಗೆ. 10 kg ಖಾರಕ್ಕೆ ರೀ ಇದು. ಆಮೇಲೆ ಕಸ್ಗಸ್ ತೊಗೊಂಡೇನಿ 100 ಗ್ರಾಮ್. ಆಮೇಲೆ ಎಳ್ಳು ತೊಗೊಂಡೇನಿ ರೀ 100 ಗ್ರಾಮ್. ನೋಡ್ಬೋದು ರೀ, ಎಳ್ಳು ತೊಗೊಂಡೇನಿ ನೋಡ್ರಿ. ತಡ್ರಿ ಒಂದು ಸೆಕೆಂಡ್ ಗೈಸ. ನೋಡ್ರಿ, 100 ಗ್ರಾಮ್ ಎಳ್ಳು ತೊಗೊಂಡೇನಿ. ಆಮೇಲೆ ಸಾಸ್ವೆ ತೊಗೊಂಡೇನಿ 100 ಗ್ರಾಮ್. ಆಮೇಲೆ ಗೈಸ್ ನೋಡ್ರಿ, ಇದು ಅರಿಶಿನ ತೊಗೊಂಡೇನಿ 100 ಗ್ರಾಮ್. ಏಲಕ್ಕಿ ತೊಗೊಂಡೇನಿ 100 ಗ್ರಾಮ್. ಆಮೇಲೆ ಜೀರಿಗೆ, ಸಾಜೀರ್ಗ ತೊಗೊಂಡೇನಿ ನೋಡ್ರಿ. ಜೀರಿಗೆ ಟೈಪ್ ಇರ್ತಾವೆ ಇದು, ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ನೀವು. ಇದು ಸಾಜೀರ್ಗ ರೀ. ಇದು ಜೀರಿಗೆ ರೀ. ಆಮೇಲೆ ಮೆಣಸು ಸ್ಟಾರ್. ಆಮೇಲೆ ಲವಂಗ ನೋಡ್ರಿ. ಇದು ಲವಂಗ ತೋರಿಸ್ತೇನೆ ನೋಡ್ರಿ ಗೈಸ್. ನಾನು ನೋಡ್ರಿ ಲವಂಗ ನೋಡ್ರಿ ಗೈಸ್. ಇದು 100 ಗ್ರಾಮ್ ಹಾಕತ್ತೇನೆ ನಾನು. ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕಿರ್ತೇನೆ. ಹಾಕಿದ ಕೂಡಲೇ ನಿಮ್ಗೆ ಖಾರ ಕುಟ್ಟಿಸ್ಕೊಂಬಂದ್ಮೇಲೆ ತೋರಿಸ್ತೇನೆ ರೀ ಗೈಸ್. ಯಾವ ಥರ ಆಗುತ್ತೆ ಅಂಥೇಳಿ ನಾನು ನಿಮ್ಗೆ ತೋರಿಸ್ತೇನೆ. ನೋಡ್ಬೋದಾ? ಒಂದು ಸೆಕೆಂಡ್ ಗೈಸ್. ಈಗ ನೋಡಾತಿರಲ್ಲ ಗೈಸ್ ನೀವು. ನಾನು ಇನ್ನೊಮ್ಮೆ ಹೇಳ್ತೇನೆ ನಿಮ್ಗೆ, ಇನ್ನೊಮ್ಮೆ ತಿಳ್ಕೊರಿ. ನಾವು 1 kg ಧನಿಯಾ ತೊಗೊಂಡೇನಿ. ಧನಿಯಾ ತೊಗೊಂಡೇನಿ. 1 kg ಆಯಿಲ್ ತೊಗೊಂಡೇನಿ. ಆಮೇಲೆ ಒಂದು 20 ರೂಪಾಯಿ ಬಿರಿಯಾನಿ ಎಲೆ ತೊಗೊಂಡೇನಿ ರೀ. 100 ಗ್ರಾಮ್ ಚಕ್ಕಿ ತೊಗೊಂಡೇನಿ. ಮತ್ತು ಜೀರಿಗೆ ತೊಗೊಂಡೇನಿ 100 ಗ್ರಾಮ್. ಮತ್ತು ಸ್ಟಾರ್ ತೊಗೊಂಡೇನಿ ರೀ. ಅದು ಬಿರಿಯಾನಿ ಸ್ಟಾರ್ ಅಂತಾರೆ ರೀ. ಈ ಥರ ಇರ್ತೈತೆ ನೋಡ್ರಿ. ಈ ಥರ ಇರ್ತೈತೆ ನೋಡ್ರಿ. ಈ ಥರ ಇರ್ತೈತಿ. ಅದು 100 ಗ್ರಾಮ್. ಇದು ಮೆಣಸ್ರಿ. ಆಮೇಲೆ ಲವಂಗ ಆ ಕಡೆ ಐತಿ. ಏಲಕ್ಕಿ ರೀ. ಆಮೇಲೆ ಸಾಜೀರ್ಗ. ಆಮೇಲೆ ಕಸಗಸು, ಎಳ್ಳು ರೀ, ಸಾಸ್ವೆ. ಆಮೇಲೆ ಅರಿಶಿನ ಕೊಂಬು ಅದು ದೊಡ್ಡ ಇರ್ತಾವ್ರಿ. ಅದನ್ನು ನಾವು ಕುಟ್ಟಬೇಕ್ರಿ. ಕುಟ್ಟಿ ಈ ಥರ ಮಾಡಿಟ್ಟೇನಿ. ಆಮೇಲೆ ಲವಂಗ ಮಾಡೇನಿ 100 ಗ್ರಾಮ್ ಲವಂಗ ಐತೆ ನೋಡ್ರಿ ಆ ಕಡೆ. ಇವೆಷ್ಟು ಎಲ್ಲ ಪದಾರ್ಥ ಮಿಕ್ಸ್ ಮಾಡ್ತೇನೆ ರೀ. ಮಿಕ್ಸ್ ಮಾಡಿ ನಾನು ಕುಟ್ಸಕ್ಕೆ ಹೋಗ್ತೀನಿ. ಈಗ ನಾನು ಇದು ಒಂದು ಹುರ್ಕೊಂಡು ಹೋಗ್ತೇನೆ ರೀ. ಇದು ಕ್ಲೀನ್ ಮಾಡಿ ಹುರಿದು ನಾನು ನಿಮ್ಗೆ ತೋರಿಸ್ತೇನೆ ರೀ ಗೈಸ್. ನೋಡ್ಬೋದು. ಈಗ ಬರ್ರಿ ಹುರ್ಕೊಳ್ಳೋಣ. ನೋಡ್ರಿ ಗೈಸ್, ನಾನೀಗ ಹಮೇಜ್ ಹಾಕ್ಕೊಂಡೇನಿ ಬಾಳಿಗೆ ಒಳಗೆ. ಈಗ ಚೆಂದಾಗಿ ಹಸನ್ ಮಾಡಿ
ಎಲ್ಲ ಕ್ಲೀನ್ ಮಾಡಿ ಈಗ ಹುರ್ಕೊಳತ್ತೇನೆ ನೋಡ್ರಿ. ಈ ಥರ ಹುರ್ಕೋಬೇಕು. ಇದಕ್ಕೇನು ಆಯಿಲ್ ಅದು ಏನು ಹಾಕೋಬಾರ್ದ್ರಿ, ಹಂಗೆ ಜಸ್ಟ್ ಹುರ್ಕೋಬೇಕ್ರಿ ಇದು ಚೆಂದಾಗಿ. ಈಗೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಹುರ್ಕೋಬೇಕ್ರಿ. ನೀವು ಒಂದು ಅರ್ಧ ಕೆ ಜಿ ಅಷ್ಟು, 1 ಕೆ ಜಿ ಒಳಗೆ ಹಾಕ್ಕೋಬೋದು. ನಿಮಗೆ ಜಾಸ್ತಿ ಬೇಡಪ್ಪ ಅಂದ್ರೆ ಒಂದು ಅರ್ಧ ಕೆ ಜಿ ಹಾಕ್ಕೋಬೋದು ನೀವು 10 ಕೆ ಜಿಗೆ. ನೋಡಿರಿ ಗೈಸ್, ಈ ಥರ ಹುರ್ಕೋಬೇಕು ನೋಡ್ರಿ. ಚಲೋ ಹೊತ್ತಂಗೆ ಚಟ್ ಅನ್ಬೇಕ್ರಿ ಇದು. ಆ ಥರ ಹುರ್ಕೋಬೇಕು ನೋಡ್ರಿ ಗೈಸ್. ಯಾಕಂದ್ರೆ ಸ್ಮೆಲ್ ಬರ್ಬೇಕ್ರಿ, ಹಂಗೆ ಹುರ್ಕೋಬೇಕ್ರಿ ಇದು. ನೋಡ್ರಿ ಗೈಸ, ಈ ಥರ ಹುರ್ಕೋಬೇಕು. ಹುರ್ಕೊಂಡು ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ಕುಟ್ಟಾಕ ಒಯ್ದು ಬಿಡ್ಬೇಕ್ರಿ. ಇದೆಲ್ಲ ಮಿಷಿನಿಗೆ ಹಾಕೋದಿಲ್ಲ, ನಾವು ಕುಟ್ಟಿಸ್ಕೊಂಡು ಬರ್ತೇವೆ. ಅಂದ್ರೆ ವರ್ಷದ ತನಕ ಏನಾಗೋದಿಲ್ಲ ರೀ ಖಾರ. ಹಂಗಾಯ್ತು ಭಾಗ 1 ಒಳಗೆ ನಾ ಈ ಥರ ಎಲ್ಲ ಮಸಾಲೆ ಕುಟ್ಟಿಸ್ಕೊಂಬಂದ್ಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ರೀ. ಅದು ನೆಕ್ಸ್ಟ್ 2ನೇ ಭಾಗ ಒಳಗೆ ನಾ ಹೆಂಗೆ ಮಸಾಲೆ ಕೂಡಿಸಿಟ್ಕೋತೇನಲ್ಲ ಅದು ಬೇರೆ ತೋರಿಸ್ತೇನೆ ರೀ ನಾನು. ಈಗ ನೀವು ನೋಡ್ಬೋದು, ನಾನು ಇದು ಫಸ್ಟ್ ಕುಟ್ಟಿಸ್ಕೊಂಬರೋದು ಅಷ್ಟೇ ತೋರ್ಸಾತೀನಿ. ಈಗ ನೀವು ಮಾಡ್ಕೊರಿ ಗೈಸ್, ಭಾಳ ಚಲೋ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಡೈರೆಕ್ಟ್ ನೀವು ಎಲ್ಲದಕ್ಕೂ ಡೈರೆಕ್ಟ್ ಹಾಕೋಬೋದು. ಮಸಾಲೆ ಏನು ಹಾಕೋದು ಅವಶ್ಯಕತೆನೇ ಇರೋಂಗಿಲ್ಲ. ಈಗ ಇಟ್ಟಿಟ ಮಾಡ್ಕೋಬೇಕು ಅನ್ನೋದು ಅವಶ್ಯಕತೆನೇ ಇರೋಂಗಿಲ್ಲ. ನೋಡ್ಬೋದು ನೀವು. ಈಗ ನಾನು ಎಲ್ಲ ಪದಾರ್ಥ ನಿಮ್ಗೆ ತೋರಿಸೇನಿ, ನೀವು ಆ ಥರ ಹಾಕ್ಕೋಬೇಕ್ರಿ. ಮತ್ತು ನೋಡಿರಿ, ಸ್ವಲ್ಪ ಅಷ್ಟು ನಿಮ್ಮ 5 ಕೆ ಜಿ ಇದ್ರೆ ಒಂದು 200 ಒಂದು 30-40 ಗ್ರಾಮ್ ಹಾಕ್ಕೋಬೋದು ರೀ. ಒಂದು 5 ಕೆ ಜಿ ಖಾರಗಳಿದ್ರೆ ಅಷ್ಟು ಮಸಾಲ. ಇದು ಹಮೇಜ್ 1/4 ಕಿಲೋ ಹಾಕ್ಕೋಬೋದು ರೀ ನೀವು. ನೋಡ್ರಿ ಗೈಸ, ಈ ಥರ ಕೆಂಪ ಅದಕ್ಕೆ ನೋಡ್ರಿ, ಆ ಥರ ಹುರ್ಕೋಬೇಕ್ರಿ. ಇದು ನಾನು ನಿಮ್ಗೆ ತೋರ್ಸಾತೇನೆ. ನೋಡ್ರಿ ಗೈಸ, ಇದು ಮಸಾಲೆ ಎಲ್ಲ ರೆಡಿ ಆಯ್ತು. ಈಗ ನಾವೆಲ್ಲ ಸ್ಟೋರ್ ಮಾಡಿ ಗಿರ್ನಿ ಕುಟ್ಸಾಕೋ ಇವನು. ನೋಡ್ರಿ ಗೈಸ್, ನಾ ಕುಟ್ಸಾಕೋ ಒಯ್ದು ಬಂದೇನೀಗ. ಎಲ್ಲ ಮಿಕ್ಸ್ ಮಾಡೇನಿ. ಅವೆಲ್ಲ ಸಾಮಾನು ಗರಂ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇದ್ರೊಳಗೆ ಕೊಟ್ಟೇನಿ. ನಾ ಹಂಗೆ ಕೊಟ್ಟೇನಿ. ಮತ್ತು ಉಪ್ಪನ್ನು ತಂದೀನಿ. 3 ಕೆ ಜಿ ಉಪ್ಪು ತಂದು ಅದಕ್ಕೆ ಮಿಕ್ಸ್ ಮಾಡಕ್ಕೆ ಕೊಟ್ಟೇನಿ. ನೋಡ್ಬೋದು ಹೆಂಗೆ ಕುಟ್ಟಾತಾರಂಥೇಳಿ. ಈಗ ಕುಟ್ಟಿಸ್ಕೊಂಡು ಮನೆ ಒಳಗೆ ಹಂಗೆ ಇಟ್ಬಿಡ್ತೇನೆ ರೀ. ಒಂದು ಬಾಕ್ಸ್ನಾಗ ಹಾಕಿ ಸ್ಟೋರ್ ಮಾಡಿ 1 ವರ್ಷ ತನಕ ನಾವು ಇಟ್ಕೋಬೋದು. ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನಾವು ಮಸಾಲೆ ಕೂಡಿಸ್ಕೋಬೋದು. ನಾ ಅದು 2ನೇ ಭಾಗ ಒಳಗೆ ನಾ ತೋರಿಸ್ತೇನೆ. ನೀವು ನೋಡ್ಬೋದು. ನಿಮ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ, ನೀವೆಲ್ಲ ಈ ಥರ ನೋಡಿ ನನ್ನ ಚಾನಲ್ ನೋಡಿ ನೀವು ಮಾಡ್ಕೋಬೋದು. ನೋಡ್ರಿ ನಾ ಹೆಂಗೆ ಕುಟ್ಸಾತೇನಿ. ಒಬ್ಬೊಬ್ರಿಗೆ ಗೊತ್ತಿರೋಂಗಿಲ್ಲಲ್ಲ, ಹಾಗಾಗಿ ನಾ ತೋರ್ಸಾತೇನಿ. ಅದಕ್ಕೆ ನೋಡ್ರಿ, ನಮ್ಮದು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ನೋಡ್ರಿ, ಖಾರ ಭಾರಿ ಬೆಸ್ಟ್ ಆಗಿರ್ತೈತಿ. ನೀವು ಚಿಕನ್ ನಾನ್ ವೆಜ್ ತಿನ್ನೋರ್ಗಂತೂ ಭಾರಿ ಬೆಸ್ಟ್ ಆಗಿರ್ತೈತಿ. ಆಮೇಲೆ ನೀವು ಇದು ಸ್ಟೋರ್ ಒಂದು ಬಾಕ್ಸ್ನಾಗ ಸ್ಟೋರ್ ಮಾಡಿ ತಳಗೆ ನೀಟಾಗಿ ಇಡಬೇಕು. ಬಿಸಿಲು ಹತ್ತಲ್ಲೇ ಇಡಬಾರ್ದ್ರಿ. ಯಾಕಂದ್ರೆ ಕಲರ್ ಎಲ್ಲ ಹೋಗಿಬಿಡ್ತೈತಿ. ಆಮೇಲೆ ವೈಟ್ ಆಗಿಬಿಡ್ತೈತಿ, ಬೆಳ್ಳಗಾಗ್ತೈತಿ ರೀ ಖಾರದ ಪುಡಿ. ಹಾಗಾಗಿ ನಾನು ಬಾಕ್ಸ್ನಾಗ ಇಟ್ಟು ಒಂದು ತಳಗೆ ಇಡ್ತೇನೆ ರೀ, ನಾನು ಸ್ವಲ್ಪ ತಳಗೆ. ಹಾಗಾಗಿ ನೀವು ಅದೇ ಥರ ಇಡ್ರಿ. ಸಜ್ಜೆ ಮೇಲೆ ಅದು ಮ್ಯಾಗ ಇಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಿಸಿಲಿಗೆ ಕಾವಿಗೆ ಎಲ್ಲ ಕಲರ್ ಹೋಗಿಬಿಡ್ತೈತಿ, ಆಮೇಲೆ ರುಚಿನೂ ಹೋಗ್ತೈತಿ. ಹೀಗಾಗಿ ನಾನು ನಿಮ್ಗೆ ಹೇಳೋದು ನೋಡಿರಿ. ಅದಕ್ಕೆ ನಾನು ನಿಮಗೆಲ್ಲ ಈಗೆಲ್ಲ ಈ ಥರ ಎಲ್ಲ ಮಾಡೋದು ತೋರ್ಸಾತೇನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಬಾಯ್ ಗೈಸ್. ನೋಡಿರಿ, ನೀವು ಈ ಥರ ಯಾರಿಗೆ ಏನು ಗೊತ್ತಿಲ್ಲಲ್ಲ, ನಂಗೆ ಕಮೆಂಟ್ಸ್ನಾಗ ಹಾಕಿರಿ, ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು 2ನೇ ಭಾಗ ಒಳಗೆ ನಾನು ಮಸಾಲೆ ಮಾಡೋದು ತೋರಿಸ್ತೀನಿ. ಬಾಯ್.